ಘನಪಡಿಸೋಣ. ಪುಟದ ಸಂಖ್ಯೆ 606, ಕೀರ್ತನೆ 32ನೇ ಅಧ್ಯಾಯ 1ನೇ ವಚನದಿಂದ ನಾವು 11 ವಚನಗಳಿದ್ದಾವೆ. ಓದಿ ದೇವರ ನಾಮವನ್ನು ನಾವು ಘನಪಡಿಸಿಕೊಳ್ಳೋಣ. ಈ ಒಂದು ಸುಂದರವಾದಂಥ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಇದರಿಂದ ಭಕ್ತರೆಲ್ಲರೂ ಸದಾಕಾಲ ನಿನ್ನನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹವು ಅಂಥವರನ್ನು ಮುಟ್ಟುವುದೇ ಇಲ್ಲ. ನೀನೇ ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ. ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಆದದರಿಂದ ನೀವು ವಿವೇಕಹೀನರಾಗಿ ಕುದುರೆಯಂತಾಗಲಿ ಏಸರಗತ್ತೆಯಂತಾಗಲಿ ಇರಬೇಡಿರಿ. ಅವುಗಳು ಬಾರು ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು. ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ನೀತಿವಂತರೇ, ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರಿ. ಯಥಾರ್ಥ ಚಿತ್ತರೇ, ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ. ಈ ಒಂದು ಮುಂಚಾನ ವೇಳೆಯಲ್ಲಿ ಈ ಒಂದು 32ನೇ ಕೀರ್ತನೆ ಅಲ್ಲಿ ಮೇಲಿನ ಪುಟ್ಲೈನಲ್ಲಿ ನಾವು ನೋಡುವುದಾದರೆ, ಪಾಪ ಪರಿಹಾರದಿಂದಲೂ ದೇವರ ನಂಬಿಕೆಯಿಂದಲೂ ಉಂಟಾಗುವ ಭಾಗ್ಯದ ವರ್ಣನೆ ದಾವೀದನ ಪದ್ಯ. ಹಲ್ಲೆಲೂಯಾ. ಪಾಪ ಪರಿಹಾರ ಆಗುವುದಕ್ಕಾಗಿ ಈ ಒಂದು ದಾವೀದನು ಈ ರೀತಿಯಾದಂಥ ಕೀರ್ತನೆಯನ್ನು ತನ್ನ ಹೃದಯಾಂತರಾಳದಿಂದ ರಚಿಸುವಂಥ ಒಂದು ವಾಕ್ಯ ಸಂದೇಶವಾಗಿದೆ. ಹಲ್ಲೆಲೂಯಾ. ಈ ಒಂದು ವಾಕ್ಯಕ್ಕೋಸ್ಕರ 1 ನಿಮಿಷ ನಾವು ಪ್ರಾರ್ಥನೆ ಮಾಡಿ. ಅಂದರೆ ಈ ಒಂದು ಪ್ರತಿ
ವಾರದ ಒಂದು ವಾಕ್ಯವನ್ಕಿಂತ ವ್ಯತ್ಯಾಸವಾಗಿ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಿದ ನಂತರ ಈ ವಾಕ್ಯದ ವಿವರಕ್ಕೆ ನಾವು ಹೋಗೋಣ. ಕೃಪಾ ಸತ್ಯ ಸಂಪೂರ್ಣನಾದ ದೇವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ 32ನೇ ಕೀರ್ತನೆಯನ್ನು ವಿವರಿಸುವಾಗ ದಾವೀದನ ಜೀವಿತದಲ್ಲಿ ತನ್ನ ಹೃದಯಾಂತರಾಳದ ಮಾತುಗಳನ್ನು ಬರೆದ ಹಾಗೆ ನಾವು ಕೂಡ ನಮ್ಮ ಹೃದಯಾಂತರಾಳದ ಪಾಪಗಳನ್ನು ಒಪ್ಪಿಕೊಂಡು, ದ್ರೋಹಗಳನ್ನು ಒಪ್ಪಿಕೊಂಡು, ಈಗೋ ದೇವರ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ಳುವಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುವಂಥ ವ್ಯಕ್ತಿ ಆಗಿದ್ದಾರೆ. ಈ ವಾಕ್ಯದಿಂದ ನಮ್ಮನ್ನು ಶುದ್ಧೀಕರಿಸಿ, ಈ ವಾಕ್ಯದಿಂದ ನಮ್ಮನ್ನು ಪರಿಹಾರಕನಾಗಿ, ಪರಿಶುದ್ಧನಾಗಿ ನಮ್ಮನ್ನು ಪರಾಂಬರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವೇ ಮಾತನಾಡಿ ಕೃಪೆ ತೋರಿಸಿ ದಯ ತೋರಿಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಈ ವಚನವನ್ನು ನಾವು ಓದಿಕೊಳ್ಳೋಣ. ಸಾಕು. ಹಲ್ಲೆಲೂಯಾ. ಇಲ್ಲಿ ದಾವೀದನು ತನ್ನ ಜೀವಿತದಲ್ಲಿ ಹಾದು ಬಂದಂಥ ಮಾರ್ಗವನ್ನು ಸ್ಪಷ್ಟವಾಗಿ, ವಿವರವಾಗಿ, ನಮಗೆ ಅರ್ಥವಾಗುವ ರೀತಿಯಲ್ಲಿ ಅರ್ಥವಾಗುವಂಥ ಒಂದು ಶಬ್ದಗಳನ್ನು ಉಪಯೋಗಿಸಿ ಆತನು ಬರೀತಾ ಇದ್ದಾನೆ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಹಲ್ಲೆಲೂಯಾ. ಎಲ್ಲರೂ ನಾವು ಸಭೆಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಉಪವಾಸವನ್ನು ಮಾಡ್ತೇವೆ, ಕಣ್ಣೀರನ್ನು ಸುರಿಸ್ತೇವೆ. ಅದು ಪ್ರಾಮುಖ್ಯವಾದಂಥ ಒಂದು ಅಂಶ ಅಲ್ಲ. ನಾವು ಉಪವಾಸ ಎಷ್ಟೇ ದಿನ ಇದ್ದರೂ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರೂ, ಅನೇಕ ವಿಷಯಗಳನ್ನು ಇಟ್ಟುಕೊಂಡು ಯೋಚನೆ ಮಾಡುವುದಕ್ಕಿಂತ ಇಲ್ಲಿ ದಾವೀದನು ತನ್ನ ಪಾಪವನ್ನು ಒಪ್ಪಿಕೊಂಡ ಹಾಗೆ ಇಲ್ಲಿ ನಿಂತಿರುವಂಥ ನಾನು, ನೀನು, ಪ್ರತಿಯೊಬ್ಬೊಬ್ಬರು ಕೂಡ ನಮ್ಮ ಪಾಪ ಪರಿಹಾರ ಆಗಬೇಕಂದ್ರೆ, ನಮ್ಮ ದ್ರೋಹಗಳು ನಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ನಾವು ದೇವರಿಗೆ ಯಥಾರ್ಥವಾದಂಥ ಪ್ರಾರ್ಥನೆ, ನಮ್ಮ ಹೃದಯಾಂತರಾಳದಂಥ ಪ್ರಾರ್ಥನೆಯನ್ನು ನಾವು ಸಮರ್ಪಿಸುವುದಾದರೆ ನಮ್ಮನ್ನು ದೇವರು ಧನ್ಯನಾಗಿ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ಲೋಕದಲ್ಲಿ ಎಲ್ಲ ಇರುವವರು ಧನ್ಯರಲ್ಲ. ಯಾರ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಅವರು ಪರಲೋಕ ರಾಜ್ಯಕ್ಕೆ ಫಸ್ಟ್ ಆಗಿ ಟಿಕೆಟ್ ತಗೋಬೇಕಂದ್ರೆ ಏನಿರಬೇಕು? ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಳ್ಲಿಕ್ಕೆ ಏನಿರ್ಬೇಕು? ನಮಗೆ ಹಣ ಇರಬೇಕು. ಹಣ ಇಲ್ಲ ಅಂದರೂ ಕೂಡ ಫೋನಲ್ಲಿ ಅಮೌಂಟ್ ಇರಬೇಕು. ಈಗೆಲ್ಲ ಟಿಕೆಟ್ ತಗೊಳೋದಕ್ಕೆ ಏನೇ ಒಂದು ಶಾಪಿಂಗ್ ಹೋದರೂ ಕೂಡ ನಾವು ಆಗಿನ ಕಾಲದಲ್ಲಿ ಅಮೌಂಟ್ ಕೊಟ್ಟು ನಾವು ತೊಗೊಂಬರ್ತಾ ಇದ್ವಿ. ಈಗ ನಮ್ಮ ಜೋಬಲ್ಲಿ ದುಡ್ಡಿಲ್ಲ ಅಂದರು, ನಮ್ಮ ಪರ್ಸಲ್ಲಿ ದುಡ್ಡಿಲ್ಲ ಅಂದರು, ನಮ್ಮ ಫೋನ್ ನಮ್ಮ ಜೊತೆಗಿದ್ದರೆ, ಅದರಲ್ಲಿ ಜೊತೆಗಿದ್ದರೆ ಮಾತ್ರ ವಸ್ತುಗಳನ್ನು ತಗೊಳ್ಲಿಕ್ಕೆ ಆಗಲ್ಲ. ಆ ಫೋನ್ನಲ್ಲಿ ಬ್ಯಾಲೆನ್ಸ್ ಇರಬೇಕು. ಹಾಗೆಯೇ ಈ ದಿನ ದೇವರ ಸಮ್ಮುಖದಲ್ಲಿ ಒಬ್ಬ ಮಗನಾಗಿ, ಒಬ್ಬ ಮಗಳಾಗಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದೆವಂದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ದ್ರೋಹಗಳನ್ನು ಕ್ಷಮಿಸಲ್ಪಟ್ಟುಕೊಂಡಿರಬೇಕಂದ್ರೆ ಈ ದಿನ ದೇವರ ಸಮ್ಮುಖದಲ್ಲಿ ಯಥಾರ್ಥವಾದ ಪ್ರಾರ್ಥನೆ ನಾವು ಮಾಡಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧಗಳನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಾವು ಅಪರಾಧಗಳನ್ನು ಎಣಿಸಿಕೊಳ್ಳದ ಹಾಗೆ, ಅನೇಕ ಅಪರಾಧಗಳಿರ್ಬೋದು, ಅನೇಕ ಪಾಪಗಳಿರ್ಬೋದು, ಅನೇಕ ಶಾಪಗಳಿರ್ಬೋದು, ಅನೇಕ ದೋಷಗಳು ನಮ್ಮ ಮೇಲೆ ಇರಬಹುದು, ಯಾರು ಕೂಡ ನಮ್ಮನ್ನು ರಕ್ಷಿಸದೇ ಇರಬಹುದು. ಆದರೆ ಯೇಸುವಿನ ಸಮ್ಮುಖಕ್ಕೆ ಬಂದಾಗ ದೇವರು ನಮ್ಮನ್ನು ಕಾಯಬೇಕು, ರಕ್ಷಿಸಬೇಕು, ಆತನು ನಮ್ಮನ್ನು ಧನ್ಯರಾಗಿ ಮಾಡಬೇಕಂದ್ರೆ ಈ ದಿನ ನಾವು ಏನು ಮಾಡಬೇಕಂತೆ? ಈ ದಾವೀದನು ಅರಕೆ ಮಾಡಿದ ಹಾಗೆ ನಮ್ಮ ಪಾಪಗಳನ್ನು ಅರಕೆ ಮಾಡಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾರ ಹೃದಯದಲ್ಲಿ ಕಪಟವಿರುವುದಿಲ್ಲವೋ. ಹಲ್ಲೆಲೂಯಾ. ಕಪಟ ಅಂದರೆ ಎಷ್ಟು ಜನರಿಗೆ ಗೊತ್ತು? ಕಪಟ ಅಂದರೆ ಗೊತ್ತಿಲ್ಲ. ಹೊಟ್ಟೆ ಕಿಚ್ಚಂದ್ರೆ ಎಷ್ಟು ಜನರಿಗೆ ಗೊತ್ತು? ಅದು ಚೆನ್ನಾಗಿ ಅರ್ಥ ಆಗುತ್ತಲ್ಲ. ಹೊಟ್ಟೆ ಕಿಚ್ಚಂದರೆ ನಾವು ನಮಗೆ ಅವ್ರ ಮೇಲೆ ಎಷ್ಟೇ ಹೊಟ್ಟೆ ಕಿಚ್ಚಿದ್ರೂ ಕೂಡ ಎದುರಿಗೆ ಬಂದಾಗ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೇವಲ್ಲ, ಅವ್ರನ್ನ ನಾವು ಹಿಡ್ಕೊಂಡು ಹೊಡಿಬೇಕು ಅನ್ನಿಸ್ತಾ ಇರುತ್ತೆ.
ಆದರೆ ಅವ್ರ ಎದುರಿಗೆ ಬಂದಾಗ ಏನು ಮಾಡ್ತೇವೆ? ದೇವರು ನಂಬಿದಂಥ ನಾವು ಈ ದಾವೀದನ ಹಾಗೆ ಯಥಾರ್ಥವಾಗಿರುವುದಾದರೆ ಅವರ ಪಾಪಗಳು ದೇವರು ಕ್ಷಮಿಸಿದನ ಅಂತ ಹೇಳಿದ ಮೇಲೆ ನಾವು ಏನು ಮಾಡಬೇಕಂತೆ? ಕಪಟವಿಲ್ಲದವರಾಗಿ, ನಮ್ಮ ಹೃದಯದಲ್ಲಿ ಅನೇಕ ಯೋಚನೆಗಳಿರ್ಬೋದು, ಅನೇಕ ಆಲೋಚನೆಗಳಿರ್ಬೋದು, ಅನೇಕ ಭಾವನೆಗಳು ನಮ್ಮ ಹೃದಯದಲ್ಲಿ ವ್ಯಕ್ತಪಡಿಸಿರಬಹುದು. ಆದರೆ ಅವರನ್ನು ನೋಡಿದಾಗ ಯಾವ ರೀತಿಯಾಗಿ ನಮಗೆ ಇಷ್ಟ ಇಲ್ಲದವರು ಕಂಡಾಗ ನಾವು ಯಾವ ರೀತಿಯಾಗಿ ಕಪಟವನ್ನು ಹುಡುಕ್ತೇವೋ, ಭೇದವನ್ನು ಹುಡುಕ್ತೇವೋ, ಹಾಗೆ ಕಪಟ ಭೇದ ಇರುವುದಾದರೆ ನಮ್ಮನ್ನು ದೇವರು ಆಶೀರ್ವದಿಸುವುದಿಲ್ಲ. ಅದೇನೇ ಇರಲಿ ಅವುಗಳನ್ನು ಕ್ಷಮಿಸಿ ಅವುಗಳನ್ನು ಪ್ರೀತಿಸುವಂಥ ಸ್ವಭಾವ ಯಾರ ಬಳಿಯಲ್ಲಿ ಇರುತ್ತೋ ಆ ವ್ಯಕ್ತಿ ನಿಜವಾದ ವ್ಯಕ್ತಿಯಾಗಿರ್ತಾನೆ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಅವರ ಒಂದು ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಈ ದಿನ ನಾವು ನೋಡುವುದಾದರೆ ಭಾಳ ಜನರಲ್ಲಿ ಈ ಒಂದು ಕಪಟ ಹೃದಯವನ್ನು ಇಟ್ಕೊಂಡು ಭಾಳ ನಟನೆ ಭಕ್ತಿಯನ್ನು ನಾವು ಮಾಡ್ತಾ ಇದ್ದೇವೆ. ಸಭೆಗೆ ಬಂದಾಗ ಒಂದು ರೀತಿ, ಮನೆಯಲ್ಲಿದ್ದಾಗ ಒಂದು ರೀತಿ, ಫೋನ್ನಲ್ಲಿದ್ದಾಗ ಇನ್ನೊಂದು ರೀತಿ, ಲ್ಯಾಪ್ಟಾಪ್ ನೋಡಿದಾಗ ಇನ್ನೊಂದು ರೀತಿ, ವಿಧವಾದಂಥ ರೀತಿಯಲ್ಲಿ ನಾವು ನಮ್ಮ ಸಮಯವನ್ನು ಕಳೀತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ನಾವು ಯಥಾರ್ಥವಾಗಿರುವುದಾದರೆ ಆತನು ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ. ಈ ಒಂದು ದಿನ ನಮ್ಮ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ನಮ್ಮ ಎಲುಬುಗಳು ಏನಾಗ್ತಾವಂತೆ? ಸವಿದು ಹೋಗ್ತವಂತೆ. ನಮ್ಮ ಎಲುಬುಗಳು ಅನೇಕ ನೋವಿನಿಂದ ಸವಿದು ಹೋಗುವುದು ಬೇಡ, ನೋವಿನಿಂದ ಸವಿದು ಹೋಗುವುದು ಬೇರೆ. ಆದರೆ ಪಾಪವನ್ನು ಅರಕೆ ಮಾಡದೇ ಇದ್ದಾಗ ಸವಿದು ಹೋಗುವುದು ಬೇರೆ. ಪ್ರತಿದಿನ ನಮ್ಮ ಹೃದಯದಲ್ಲಿ ಇರುವಂಥ ಆಲೋಚನೆಗಳು, ನಮ್ಮ ಹೃದಯದಲ್ಲಿರುವಂಥ ಒಂದು ಪ್ರತಿಯೊಂದೊಂದು ವಿಷಯಗಳಲ್ಲಿ ನಾವು ಎಚ್ಚರಿಕೆಯನ್ನು ತೆಗೆದುಕೊಂಡು ನಮ್ಮ ಮನೆಯ ಕೆಲಸಗಳನ್ನು ಯಾವ ರೀತಿಯಾಗಿ ಎಚ್ಚರಿ ವಹಿಸಿಕೊಂಡು ನಾವು ಮಾಡ್ತೇವೋ ಹಾಗೆ ದೇವರ ಮೇಲೆ ಕೂಡ ಒಂದು ಭಾಗವನ್ನು, ಒಂದು ಪ್ರತ್ಯೇಕವಾದಂಥ ಪ್ರೀತಿಯನ್ನು, ಒಂದು ಪ್ರತ್ಯೇಕವಾದಂಥ ಪ್ರಾರ್ಥನಾ ಬಲವನ್ನು ಇರುವುದಾದರೆ ಆ ಪ್ರಾರ್ಥನಾ ಜೀವಿತದಿಂದ ನಾವು ಏನು ಮಾಡಬೇಕಂತೆ? ನಮ್ಮ ಪಾಪಗಳನ್ನು ಅರಕೆ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ನಾನು ಹೋಗುವಂಥ ಕೆಲಸದಲ್ಲಿ, ಮಾಡುವಂಥ ಕೆಲಸದಲ್ಲಿ ಏನೇ ಮಾತಾಡಲಿ, ಏನೇ ನೋಡಲಿ, ಅದು ನಿನಗೆ ಇಷ್ಟವಾಗಿರುವ ರೀತಿಯಲ್ಲಿ ನಾವು ಬದುಕಬೇಕಂತ ಹೇಳಿ ನಾವೇನು ಮಾಡಬೇಕು? ನಮ್ಮ ಪಾಪವನ್ನು ಅರಕೆ ಮಾಡಿ ಅಲ್ಲಿಗೆ ಬಿಟ್ಟು ನಾವೇನು ಮಾಡಬೇಕು? ಮುಂದಿನ ಹೊಸ ಯೋಚನೆಗಳನ್ನು ಮಾಡಬೇಕು. ಪದೇ ನಾವು ಪಾಪ ಮಾಡುವುದಾದರೆ, ಪದೇ ಆಲೋಚನೆ ಮಾಡುವುದಾದರೆ, ನಮ್ಮ ಆಲೋಚನೆ ಕೂಡ ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಇರುವುದಾದರೆ ನಮ್ಮನ್ನು ದೇವರು ನಮ್ಮ ಎಲುಬುಗಳನ್ನು ಸವಿದು ಹೋಗುವ ರೀತಿಯಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಎಲುಬು ನೋವು ಹೆಂಗಿರುತ್ತೆ ಹೇಳ್ರಿ? ಎಷ್ಟು ಜನರಿಗೆ ಗೊತ್ತು ಅನುಭವ? ಮಾಮೂಲಾಗಿ ಚಾಕುವಿಂದ ಚರ್ಮ ಕೆತ್ಕೊಂಡು ಹೋದರೆ ಸ್ವಲ್ಪ ನಾಳೆಗೆಲ್ಲ ಮತ್ತೆ ಚೆನ್ನಾಗಾಗ್ಬೋದು. ಆದರೆ ಎಲುಬು ನೋವು ಅಂದರೆ ಒಂದು ಸಾರಿ ಬಂತಂದರೆ ಅದು ಜೀವನ ಪರ್ಯಾಂತ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆ ನೋವು ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಪಾಪಗಳನ್ನು ಅರಕೆ ಮಾಡಬೇಕು. ಹಲ್ಲೆಲೂಯಾ. ನಾನು ನಿಜವಾಗ್ಲೂ ಹೇಳ್ತೇನೆ, ನಾನು 24 ತಾಸಿನ ಪ್ರಾರ್ಥನೆಯಲ್ಲಿ ನಾನು ನಿಜವಾಗ್ಲೂ ಒಪ್ಪಿಕೊಂಡು ಅರಕೆ ಮಾಡಿ ಪ್ರಾರ್ಥನೆ ಮಾಡಿದಾಗ ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಒಂದು ಏನೇ ವಿಷಯವಾಗಿರಲಿ ಅದು ನಿಮ್ಮ ಜೊತೆಯಲ್ಲಿರುವಂಥವರಿಗೆ ಹೇಳಿ ಪ್ರಾರ್ಥನೆ ಮಾಡುವುದಾದರೆ ದೇವರು ಅದ್ಭುತ ಮಾಡ್ತಾನಂತ ಯಾವತ್ತು ಹೇಳಿದ್ರೋ ಆವತ್ತು ಆ ಪ್ರಾರ್ಥನೆಯಲ್ಲಿ ಮಾಡಿದಂಥ ಪ್ರಾರ್ಥನೆ ನನಗೆ ಅನೇಕ ವಿಷಯಗಳನ್ನು ವ್ಯತ್ಯಾಸವಾಗಿ ನನ್ನ ಜೀವಿತದಲ್ಲಿ ನಾನು ಕಂಡಿದ್ದೇನೆ. ಹಲ್ಲೆಲೂಯಾ, ಹಾಲೆಲೂಯಾ. ನಾನು ಆ ದಿನ ಹೇಳಿದೆ, ಸ್ವಲ್ಪ ಸಮಯ ನಮ್ಮನ್ನು ಹೋಗ್ಬೋದು, ಮತ್ತೆ ನಾವು ಆಲೋಚನೆ ಮಾಡಿದರೆ ಏನಾಗುತ್ತೆ, ಮತ್ತೆ ಬರ್ತೇವೆ ಅಂತ. ಹಾಗೆಯೇ ಅನೇಕ ಸಾರಿ ನಾವು ಕೆಲವೊಂದು ವಿಷಯಗಳಲ್ಲಿ ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ, ಅನೇಕ ನರಳಾಟದಿಂದ ಇರ್ತವೆ. ಅವೆಲ್ಲವಕ್ಕೂ ಉತ್ತರ ಯಾರು? ನಮ್ಮ ಪಾಪವನ್ನು ಒಪ್ಪಿಕೊಂಡು ಪ್ರಾರ್ಥನೆ ಮಾಡುವುದೇ ಅದಕ್ಕೆ ಔಷಧವಾಗಿದೆ. ಹಲ್ಲೆಲೂಯಾ. ಈಗ ಶಾರೀರಿಕವಾಗಿ ನಮಗೆ ಟ್ಯಾಬ್ಲೆಟ್ ಟಾನಿಕ್ ಏನಾಗುತ್ತೆ, ನಮ್ಮ ಶಾರೀರಿಕವಾಗಿ ಶುದ್ಧೀಕರಿಸುತ್ತೆ. ಆತ್ಮಿಕವಾಗಿ ಶುದ್ಧೀಕರಿಸಬೇಕಂದ್ರೆ ಯೇಸುವಿನ ವಾಕ್ಯ, ಯೇಸುವಿನ ಶಕ್ತಿ, ಯೇಸುವಿನ ಮಹಿಮೆ, ವಾಕ್ಯದ ರೀತಿಯಲ್ಲಿ ಮಾತಾಡುವಾಗ ಅನೇಕರಿಗೆ ಬಿಡುಗಡೆಯನ್ನು ಕೊಡುವಂಥ ನಾಯಕನು ಯೇಸು ಕ್ರಿಸ್ತನ ವಾಕ್ಯಗಳಾಗಿದ್ದಾವೆ. ಹಲ್ಲೆಲೂಯಾ. ಇಲ್ಲಿ ಕೆಳಗಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು,
ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟಿದೆ. ಯಾವಾಗ ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಕೊಂಡು ಅದನ್ನು ಮರೆ ಮಾಡದೆ ಆತನಿಗೆ ನಾವು ಸದಾ ಚಿರಚಿತ್ತರಾಗಿ ಸ್ಥಿರ ಮನಸ್ಸಿನಿಂದ ಹೇಳುವುದಾದರೆ ಆತನ ಏನು ಮಾಡ್ತಾನಂತೆ? ಪರಿಹರಿಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇದರಿಂದ ಭಕ್ತರೆಲ್ಲರೂ ಸದಾಕಾಲ ನಿನ್ನನ್ನು ಪ್ರಾರ್ಥಿಸಲಿ, ಮಹಾಪ್ರಭಾವವು ಅಂಥವರನ್ನು ಮುಟ್ಟುವುದೇ ಇಲ್ಲ. ನೀನು ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ಹಲ್ಲೆಲೂಯಾ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡು ಆತನ ಶಕ್ತಿಯಿಂದ ನಮ್ಮನ್ನು ಪ್ರತಿದಿನ ನಡೆಸುವಂಥ ನಾಯಕನಾಗಿ ನಮ್ಮನ್ನು ನಡೆಸುವಂಥ ವ್ಯಕ್ತಿಯಾಗಿ ಆಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸವಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಹಲ್ಲೆಲೂಯಾ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟ ವೇದನೆ ದುಃಖ ಸಮಸ್ಯೆಗಳು ಬಂದರೂ ಕೂಡ ಆತನನ್ನು ಯಾರು ಯಥಾರ್ಥವಾಗಿ ಆತನಲ್ಲೇ ಭರವಸವಿಟ್ಟವರಾಗಿ ಪ್ರಾರ್ಥಿಸ್ತಾರೋ ಅವರಿಗೆ ದೇವರು ಏನು ಮಾಡ್ತಾನಂತೆ? ಬಿಡುಗಡೆ ಕೊಟ್ಟು ಆತನ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡು ನೀತಿವಂತರೇ ಯೆಹೋವನಲ್ಲಿ ಸಂತೋಷಿಸುತ್ತಾ ಉಲ್ಲಾಸವಾಗಿರಿ, ಯಥಾರ್ಥ ಚಿತ್ತರೇ ಆತನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ನಾವು ದೇವರಿಗೆ ಉತ್ಸಾಹ ಧ್ವನಿ ಮಾಡುವುದಾದರೆ, ನಾವು ದೇವರಲ್ಲಿ ಸಂತೋಷ ಪಡಬೇಕಂದ್ರೆ, ನಾವು ನೀತಿವಂತರಾಗಿ ಜೀವಿಸುವುದಾದರೆ ನಮ್ಮ ಕೂಗನ್ನು ದೇವರು ಕೇಳಿಸಿಕೊಂಡು ಸಹಾಯ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆ ದಾವೀದನು ಪಾಪ ಮಾಡಿದ ಮೇಲೆ ಆತನು ಆ ಪಾಪವನ್ನು ಹಂಗೆ ಮುಚ್ಚಿಟ್ಟುಕೊಂಡು ಮುಂದಕ್ಕೆ ಜೀವನ ಸಾಗಿಸಲಿಲ್ಲ. ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಹೇಳಿ ಅವುಗಳನ್ನು ಬಿಟ್ಟಾಗ ದೇವರ ಮಹಾಕೃಪೆಯು ಯಾವ ರೀತಿಯಾಗಿ ದಾವೀದನಿಗೆ ಆವರಿಸಿಕೊಂಡು ರಾಜನ ಸ್ಥಾನವನ್ನು ಕೊಟ್ಟನೋ, ಈ ದಿನ ಇಲ್ಲಿ ನಿಂತಿರುವಂಥ ಒಬ್ಬೊಬ್ಬರಿಗೂ ಒಂದೊಂದು ಸ್ಥಿತಿಗತಿಗಳನ್ನು ಬದಲಾಯಿಸಬೇಕಂದ್ರೆ ಆ ದಾವೀದನ ಹಾಗೆ ಸಂಪೂರ್ಣವಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸುವಾಗ ನಮಗೆ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಸುಂದರವಾದಂಥ ಸಮಯದಲ್ಲಿ ಆರಾಧನೆಗೆ ನಾಯಕನಾಗಿರುವಂಥ ದೇವರೇ, ಆಲೋಚನಕರ್ತನಾಗಿರುವಂಥ ಯೇಸುವೆ, ನಿಮ್ಮ ಸಮ್ಮುಖದಲ್ಲಿ ಈಗ ಚಿಕ್ಕ ಹಿಂಡಾಗಿ ಸೇರಿ ಬಂದಿರುವಂಥ ನಮ್ಮನ್ನು, ಈಗ ಸಭೆಯಲ್ಲಿ ಆರಾಧಿಸುವಂಥ ನಮ್ಮನ್ನು ನಿಮ್ಮ ದಯೆಯಿಂದ ತುಂಬಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದಾವೆ. ಎಲ್ಲರೂ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳೋಣ. ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ದೇವರೇ, ಈಗ ಸ್ವಾಮಿ ಸಬ್ಬತ್ ದಿನದಲ್ಲಿ ದೇವರೇ, ಈ ಒಂದು 3ನೇ ತಿಂಗಳು 8ನೆಯ ದಿನದಲ್ಲಿ ನಮ್ಮನ್ನು ಸ್ವಾಮಿ ನಿಮ್ಮ ಜೀವವನ್ನು ಕೊಟ್ಟು ನಿಮ್ಮ ಆತ್ಮನ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಬಲಪಡಿಸಿ ಪ್ರತಿ ದಿನವೂ ನಮ್ಮನ್ನು ಶೋಧಿಸಿ ಈಗ ಧನ್ಯರಾಗಿ ಮಾಡುವಂಥ ಮಹಾಪರಿಶುದ್ಧನಾದಂಥ ದೇವರೇ, ಮಹಾಪರಿಶುದ್ಧನಾದಂಥ ದೇವರೇ, ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಬಾಯಿ ತೆರೆದು ದೇವರಿಗೆ ಶಬ್ದವಾಗಿ ವಿಜ್ಞಾಪನೆಯನ್ನು ಮಾಡೋಣ. ದೇವರ ನಾಮವನ್ನು ಘನಪಡಿಸೋಣ, ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Hallelujah.